ಸ್ನೇಹಿತರೆ, ನೀವೇನಾದರೂ ವಯನಾಡ್ ಹತ್ರ ಅಥವಾ ವಯನಾಡ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಈ ಎರಡು ಪ್ಲೇಸ್ ಮಾತ್ರ ಮಿಸ್ ಮಾಡಬೇಡಿ. ಮೊದಲನೇದಾಗಿ ಕಾರಾಪುಳ ಡ್ಯಾಮು. ಇಲ್ಲಿ ವಾಟರ್ ರಿಸರ್ವಾಯರು ಅಥವಾ ಡ್ಯಾಮ್ನ ಒಂದು ವ್ಯೂ ನೋಡೋಕೆ ಸಿಗೋದಲ್ಲದೆ ಅಡ್ವೆಂಚರಸ್ ಗೇಮ್ಸ್ ಕೂಡ ಉಂಟು. ಇನ್ನು ಸೆಕೆಂಡ್ ಒನ್ ಬಂದುಬಿಟ್ಟು ಬೋಚೆ 1000 ಏಕರ್ ಅಂತ. ಇದೊಂದು ನೇಚರ್ ಪ್ಲೇಸ್. ಇಲ್ಲಿ ನೀವು ವಿಭಿನ್ನವಾದಂಥ ಎಕ್ಸ್ಪೀರಿಯನ್ಸ್ ಕೂಡ ಪಡಿಬೋದು. ಸೊ ಕೊನೆ ತನಕ ವಿಡಿಯೋ ನೋಡಿ ಎಲ್ಲ ಡೀಟೇಲ್ಸು, ಹೇಗೆ ಹೋಗೋದು, ಏನು ಸ್ಪೆಷಲ್ ಅಂತ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗ್ಬೋದು. ಸೊ ಈ ರೀತಿ ಆಫ್ ರೋಡಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದು ಈ ರೀತಿ ಸಣ್ಣ ಸಣ್ಣ ಹಟ್ಗಳಲ್ಲಿ ಈ ಥರ ಊಟ ಮತ್ತು ರಿಲ್ಯಾಕ್ಸಿಂಗ್ ಜಾಗ. ವಯನಾಡಿಗೆ ಬಂದರೆ ಕಾರಾಪುಳ ಡ್ಯಾಮ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಒನ್ ಆಫ್ ದ ಫೈನೆಸ್ಟ್ ಡ್ಯಾಮ್ ಅಂತ ಹೇಳ್ಬೋದು. ಸೊ ಇಂಡಿಯಾದಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಅಣೆಕಟ್ಟುಗಳಲ್ಲಿ ಒಂದಾಗಿದೆ ಅಂತ ಹೇಳ್ತಾರೆ. ಇದು ಸುಮಾರು 1977ರಲ್ಲಿ ಇದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಬಿಟ್ಟು ಸುಮಾರು 2004ರಲ್ಲಿ ಇದರ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯಿತು ಮತ್ತು ಟೂರಿಸ್ಟ್ ವಿಸಿಟಿಗೆ ಎನೇಬಲ್ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಈಗೇನು ನೋಡ್ತಿದ್ದೀರಾ, ಇದು ಔಟ್ ಆಫ್ ವ್ಯೂ ಆಫ್ ಕಾರಾಪುಳ ಡ್ಯಾಮು. ಕಾರಾಪುಳ ಡ್ಯಾಮ್ನ ಎಂಟ್ರೆನ್ಸ್ ಇದು. ಸೊ ಈ ರೀತಿ ನಾವು ಎಂಟ್ರಿ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋ ಪೋಸ್ಟರ್ಸ್ ಎಲ್ಲ ನೋಡಿದ್ರೆ ಇದರ ವಿಶೇಷ ಏನಂದರೆ ಈ ಡ್ಯಾಮ್ ಪಕ್ಕದಲ್ಲೇ ಸಾಕಷ್ಟು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇದೆ. ಇನ್ನು ಕೇರಳಾಸ್ ಲಾಂಗೆಸ್ಟ್ ಜಿಪ್ ಲೈನ್ ಬಂದುಬಿಟ್ಟು ಇದೇ ಡ್ಯಾಮ್ ಹತ್ರ ಇರೋದು. ಸೊ ಅರೌಂಡ್ 600 ಮೀಟರ್ಸ್ ತನಕ ಲಾಂಗೆಸ್ಟ್ ಜಿಪ್ ಲೈನ್ ಎನೇಬಲ್ ಮಾಡಿದ್ದಾರೆ. ಸೊ ಹೂಎವರ್ ಇಂಟ್ರೆಸ್ಟೆಡ್ ಕ್ಯಾನ್ ಎಂಜಾಯ್ ದ ಲಾಂಗೆಸ್ಟ್ ಜಿಪ್ ಲೈನ್ ಹಿಯರ್. ಇನ್ನು ನಾವು ಎಂಟ್ರಿ ಮಾಡಿದಾಗ ಸ್ವಲ್ಪ ಮಳೆ ಶುರುವಾಯಿತು, ಹಾಗಾಗಿ ಎನಫ್ ಕ್ಯಾಪ್ಚರ್ಸ್ ಮಾಡಲಿಕ್ಕಾಗಿಲ್ಲ. ಈಗೇನು ನೋಡ್ತಾ ಇದ್ದೀರಾ ಇವೆಲ್ಲ ಅಲ್ಲಿನ ಒಂದು ಸುತ್ತಮುತ್ತ ಇರುವಂಥ ಒಂದು ವ್ಯೂಸು. ಸೊ ಇದೇನು ನೋಡ್ತಾ ಇದ್ದೀರಾ ಇದು ಅಲ್ಲಿನ ಅಡ್ವೆಂಚರಸ್ ಆ್ಯಕ್ಟಿವಿಟೀಸಿಗೆ ಬೇಕಾಗಿ ಮಾಡಿರುವಂಥ ಫೆಸಿಲಿಟೀಸ್. ಇನ್ನು ಇಲ್ಲಿ ಡ್ಯಾಮ್ ಪಕ್ಕದಲ್ಲಿ ಹೋಗೋಕ್ಕೆ ಎಂಟ್ರಿ ರಿಸ್ಟ್ರಿಕ್ಷನ್ ಇತ್ತು, ಯಾಕಂದರೆ ಅಲ್ಲಿ ಮೇಂಟೆನೆನ್ಸ್ ಆ್ಯಕ್ಟಿವಿಟಿ ಏನೋ ಮಾಡ್ತಾಯಿದ್ರು. ಸೊ ಹಾಗಾಗಿ ಇಲ್ಲಿ ಎಂಟ್ರಿ ಕೂಡ ರಿಸ್ಟ್ರಿಕ್ಟ್ ಮಾಡಿದರು. ಮುಗಿಲು ತಲುಪುವ ನಿನ್ನ ಈ ಹಸಿರು ನಗು ಮನದ ಬಿಸಿಲಲ್ಲಿ ತಂಪಾಗಿ ಬೀಳುವ ಹೂವಂತೆ. ನೀನೇ ಅರಳಿದೆಯಾ ನನ್ನೊಳಗಿನ ಸಂಗೀತ, ಹೃದಯ ಹಾದಿಯಲ್ಲಿ ನೀನು ಹೊಳೆಯುವ ಬೆಳಕು. ಸಂತಸದ ನೆರಳಾಗಿ ನೀನು ಹತ್ತಿರ ಬಂದು ನಿನ್ನ ಮೌನವೇ ಹಾಡಿನ ರಾಗವಾಯಿತು. ಕಾರಾಪುಳ, ನಿನ್ನ ನೆನಪಲ್ಲಿ ನಾ ಕವಿಯಾದೆ. ನೋಡಿ, ಈಗೊಂದು ಕಡೆ ಬೂಚಿ ಅಂತ ಊಟಕ್ಕೆ ಹೋಗ್ತಾ ಇದ್ದೀವಿ. ಕಳ್ಬಟ್ ಸಾರ ಏನೂ ಸಿಗುತ್ತಂತೆ. ನಾವೇನು ಕುಡಿಯಲ್ಲಪ್ಪ, ನಾವು ಜಸ್ಟು ಊಟ ಗೀಟ ಮಾಡ್ಕೊಂಡು ಹೊರಟ್ಬಿಡ್ತೀವಿ. ನೋಡಿ ವ್ಯೂಸ್ ಹೆಂಗಿದೆ. ಇದೊಂದು ಕಡೆ ಈ ಟೀ ಎಸ್ಟೇಟ್ ಮಧ್ಯದಲ್ಲಿ ಈ ರೀತಿ ಒಂದು ಜಾಗ. ಸೊ ಈ ರೀತಿ ಆಫ್ ರೋಡಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದು ಈ ರೀತಿ ಸಣ್ಣ ಸಣ್ಣ ಹಟ್ಗಳಲ್ಲಿ ಈ ಥರ ಊಟ ಮತ್ತು ರಿಲ್ಯಾಕ್ಸಿಂಗ್ ಜಾಗ. ನೀವು ಮಳೆಗಾಲದಲ್ಲಂತೂ ಹೇಳ್ತೀರಾ, ಮಜವಾಗಿರುತ್ತೆ. ಸೊ ಡೀಟೇಲ್ಸ್ ಕೊಡ್ತೀನಿ, ನೋಡ್ತಾ ಇರಿ. ಅಂತ ಇದ್ದೀರಲ್ಲ, ಇಟ್ಸ್ ಬೋಚೆ ಪಬ್ ಅಂತ. ಅಲ್ಲಿ ರೆಸ್ಟೋರೆಂಟ್ ಇದೆ.